ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮನೆಯಲ್ಲೇ ಬ್ರೆಡ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಟೂಟಿ ಫ್ರೂಟಿ ಬ್ರೆಡ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಟೂಟಿ ಫ್ರೂಟಿ ಬ್ರೆಡ್ ಅಂದರೆ ಸಾಕು, ಮಕ್ಕಳಿಗೆ ತುಂಬ ಇಷ್ಟ. ಸೊ ನಾವು ಬೇಕರಿಯಿಂದ ತಂದು ಕೊಡೋ ಬದಲು ಮನೆಯಲ್ಲೇ ಇದನ್ನು ನಾವು ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಮತ್ತು ಅಷ್ಟೇ ಹೈಜಿನಾಗೂ ಮಾಡ್ಕೋಬೋದು ಹಾಗೂ ಹೆಲ್ದಿಯಾಗಿ ಕೂಡ ನಾವು ಇದನ್ನು ಮಾಡ್ಕೋಬೋದು. ಬನ್ನಿ ಹಾಗಾದರೆ ಮನೆಯಲ್ಲೇ ಈಸಿಯಾಗಿ ನಾವು ಟೂಟಿ ಫ್ರೂಟಿ ಬ್ರೆಡ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾವು ಈಸ್ಟ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಬೌಲ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಕಪ್ನಷ್ಟು ಬೆಚ್ಚಗಿನ ನೀರನ್ನು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 1 ಚಮಚದಷ್ಟು ಇನ್ಸ್ಟಂಟ್ ಡ್ರೈ ಈಸ್ಟ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ ಏನು ಮಾಡೋದು, ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಸೊ ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ಅದನ್ನು ಕಲಿಸ್ಕೊಂಡ್ರೆ ಆಯಿತು. ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಅದು ಆ್ಯಕ್ಟಿವೇಟ್ ಆಗೋಕ್ಕೆ ನಾವು ಬಿಡಬೇಕಾಗತ್ತೆ. ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ನಷ್ಟು ಮೈದಾನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ 2 ಕಪ್ಪು ಗೋಧಿ ಹಿಟ್ಟನ್ನು ಸಹ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಒಂದು ಅರ್ಧ ಚಮಚಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಈಸ್ಟು ಆ್ಯಕ್ಟಿವೇಟ್ ಆಗಿದೆ, ಒಂದು 10 ನಿಮಿಷ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಈಸ್ಟು ಆ್ಯಕ್ಟಿವೇಟ್ ಆಗಿದೆ ಅಂತ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ನಾವು ಕಲಿಸ್ಕೊಂಡ್ಬಿಡೋಣ. ಈಗ ಇದನ್ನು ಮೈದಾ ಹಿಟ್ಟಿಗೆ ನಾವು ಹಾಕೋಬೇಕು. ಸೊ ನೋಡಿ ಈಗ ಹಾಕ್ಕೊಂಡಿದ್ದಾಗಿದೆ. ಇದಕ್ಕೇ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆ ಬೌಲ್ಗೆ ಅದನ್ನು ಕಲಿಸ್ಬಿಟ್ಟು ಅದನ್ನು ಕೂಡ ನಾನು ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಸೊ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೋಬೇಕು. ಈಗ ಇದರಲ್ಲಿ ಎಷ್ಟು ನಾವು ನೀರು ಬಳಸಿರ್ತೀವಲ್ಲ ಅಷ್ಟೇ ಉಪಯೋಗಿಸಿ ಫಸ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮುಂದೆ ನಮಗೆ ಬೇಕಾದರೆ ನಾವು ನೀರನ್ನ ಹಾಕ್ಕೋಬೇಕು. ಸೊ ನೋಡಿ ಈಗ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸ್ವಲ್ಪನೇ ನಾನಿಲ್ಲಿ ನೀರನ್ನ ಹಾಕೋತಾ ಹೋಗ್ತೀನಿ, ಹಾಗೆ ಕಲಿಸ್ತಾ ಕೂಡ ಹೋಗ್ತೀನಿ. ಒಮ್ಮೆಲೇ ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ತೆಳುವಾದರೆ ಮತ್ತು ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಾವು ಮೆಜರ್ಮೆಂಟಲ್ಲಿ ಇದನ್ನು ಮಾಡ್ತಿರೋದ್ರಿಂದ ಸೊ ಸ್ವಲ್ಪ ಸ್ವಲ್ಪನೇ ನಾವು ಇಲ್ಲಿ ನೀರನ್ನ ಹಾಕ್ಕೋಬೇಕು. ಇದು ಚಪಾತಿನ ಹಿಟ್ಟು ಇರುತ್ತಲ್ವ ಆ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಹೋಗಿ ಕಲಿಸ್ತಾ ಹೋಗಿ. ಯಾಕಂದರೆ ತಿಳುವಾದರೆ ಮತ್ತೆ ನಾವು ಹಿಟ್ಟು ಹಾಕ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇಷ್ಟನ್ನ ನಾವು ಆ ಮೆಜರ್ಮೆಂಟಿಗೆ ತಕ್ಕಂಗೆ ನಾವು ಹಾಕ್ಕೊಂಡಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ನೀರನ್ನ ಹಾಕ್ಕೋಬೇಕಾದ್ರೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು. ಸೊ ಈಗ ಕಲಿಸಿದ್ದಾಗಿದೆ. ಈಗ ಏನು ಮಾಡೋಣ, ನಾವು ಹಿಟ್ಟನ್ನ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು. ನಾನು ಅದನ್ನು ಬೌಲ್ನಲ್ಲೇ ಅದನ್ನು ಚೆನ್ನಾಗಿ ನಾನು ನಾದ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಅಂಟಂಟಾದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೊಳ್ಳಿ, ಅಥವಾ ಬೆಣ್ಣೆ ಹಾಕ್ಕೊಂಡು ನೀವು ನಾದ್ಕೋಬೋದು. ಈಗ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆನ ಒಂದು ಅರ್ಧ ಚಮಚ ಎಣ್ಣೆನ ಅದಕ್ಕೆ ಹಾಕಿಬಿಟ್ಟು ಈ ರೀತಿ ಅದನ್ನು ಟಕ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಲ್ಲ ಆ ರೀತಿಯೇ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಅದನ್ನು ನಾವು ಸೀಲ್ ಮಾಡ್ಕೋಬೇಕು. ಈಗ ಸೀಲ್ ಮಾಡ್ಕೊಂಡಿದ್ದಾಗಿದೆ. ಈಗ ಯಾವ ಬೌಲಲ್ಲಿ ಅದನ್ನು ಇಡ್ತೀವಲ್ವ ಆ ಬೌಲ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದನ್ನು ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಆ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಅದರಲ್ಲಿ ಇಟ್ಕೋಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಒಂದು ಅರ್ಧ ಚಮಚ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಅದಕ್ಕೆ ಸವರ್ಕೋಬೇಕು. ನೋಡಿ ಈ ರೀತಿಯಾಗಿ ಅದಕ್ಕೆ ಸವರ್ಕೋಬೇಕು. ಅದಾದಮೇಲೆ ಈಗ ಅದನ್ನು ಮುಚ್ಚಿಬಿಟ್ಟು ಒಂದು 2 ಗಂಟೆ ಅದು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಅಂದರೆ ಅದು ಉಬ್ಬಿ ಬರುತ್ತೆ, ಅಲ್ಲಿವರೆಗೂ ಅದನ್ನು 2 ಗಂಟೆ ನಾವು ಬಿಡಬೇಕಾಗತ್ತೆ. ಒಂದು ಬೆಚ್ಚಗಿರುತ್ತಲ್ವ ಆ ಸ್ಥಳದಲ್ಲಿ ಅದನ್ನು ಇಟ್ಬಿಡಿ. ಈಗ ನಾನಿಲ್ಲಿ ಒಂದು ಬ್ರೆಡ್ ಟಿನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೋಡಿ ಈಗ ಎಣ್ಣೆನ ಹಚ್ಕೊಂಡಿದ್ದಾಗಿದೆ. ಎಣ್ಣೆ ಬೆಣ್ಣೆ ಏನಾದರೂ ನೀವು ಹಚ್ಕೋಬೋದು. ಈಗ ಅದನ್ನಲ್ಲಿ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಅದು ಫರ್ಮೆಂಟ್ ಆಗಿದೆ ಅಂತ. ಬೇಸಿಗೆ ಕಾಲದಲ್ಲಿ ಬೇಗ ಆಗಿಬಿಡುತ್ತೆ, ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಅದರ ಮೇಲೆ ನಾನು ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಪಂಚ್ ಮಾಡಿ ಅದರದ್ದು ಹವಾ ತುಂಬ್ಕೊಂಡಿರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಒಂದು ಸತಿ ಚೆನ್ನಾಗಿ ಅದನ್ನು ಕಲಿಸ್ಕೋತಾ ಇದ್ದೀನಿ.
ತುಂಬ ಹೊತ್ತೇನು ಕಲಿಸ್ಕೊಳ್ಳೋದೇನು ಬೇಡ, ಸ್ವಲ್ಪ ಅದನ್ನು ಕಲಿಸ್ಕೊಂಡ್ಬಿಟ್ರೆ ಆಯಿತು. ಸೊ ಈಗ ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವು ಬೇಡ ಅಂದರೆ ನೀವು ಪ್ಲೇನ್ ಬ್ರೆಡ್ನು ಮಾಡ್ಕೋಬೋದು. ಸೊ ನಾನೀಗ ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ನಾವು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಬ್ರೆಡ್ಗೆ ಯಾವುದಾದ್ರೂ ಫ್ಲೇವರ್ ಬೇಕಂದ್ರೂ ಹಾಕ್ಕೋಬೋದು, ಅಥವಾ ನೀವು ಯೆಲ್ಲೋ ಕಲರ್ ಬೇಕಂದ್ರೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಕಲರ್ ಇಲ್ಲದೆ ಯಾವುದೇ ಫ್ಲೇವರ್ ಇಲ್ಲದೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಗ್ಯಾಸ್ ಕಟ್ಟೆ ಇರುತ್ತಲ್ಲ ಅದರ ಮೇಲೆ ಕ್ಲೀನ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಒಣ ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಬಿಟ್ಟು ಕಲಸಿರೋಂಥ ಹಿಟ್ಟನ್ನ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಕೂಡ ಸ್ವಲ್ಪ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ಲಟ್ಟಿಸ್ಕೋಬೇಕು. ತುಂಬ ದೊಡ್ಡದೇನಲ್ಲ, ಸ್ವಲ್ಪ ಅದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಅದನ್ನು ಲಟ್ಟಿಸ್ಕೊಳ್ಳಿ. ನಿಮ್ಮ ಟಿನ್ ಇರುತ್ತಲ್ಲ ಆ ಸೈಜ್ ನೋಡಿಬಿಟ್ಟು ಅದನ್ನು ಲಟ್ಟಿಸ್ಕೋಬೇಕು. ಈಗ ನೋಡಿ ಇಷ್ಟು ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ಹೆಂಗೆ ವಿಡಿಯೋದಲ್ಲಿ ತೋರಿಸಿದ್ದೀನೋ ಆ ರೀತಿಯಾಗಿ ಅದನ್ನು ಸುತ್ತಾ ಬರಬೇಕು. ನೋಡಿ ಈ ರೀತಿಯಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಈಗ ರೋಲ್ ಮಾಡ್ಕೊಂಡ್ಮೇಲೆ ಏನು ಎಡ್ಜ್ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿಯಾಗಿ ಸೀಲ್ ಮಾಡ್ಕೋತಾ ಇದ್ದೀನಿ. ಸೀಲ್ ಮಾಡಿಕೊಂಡು ಆ ಕಡೆ ಈ ಕಡೆ ಏನು ಎಡ್ಜಸ್ ಇರುತ್ತಲ್ಲ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನೋ ಆ ರೀತಿ ಅದನ್ನು ಸೀಲ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಅದನ್ನು ಸೀಲ್ ಮಾಡ್ಕೋಬೇಕು. ಅದರಲ್ಲಿ ಏನಾದರೂ ಬಬಲ್ ಇದ್ದರೆ ಕೈಯಿಂದ ಪ್ರೆಸ್ ಮಾಡಿ ಆ ಬಬಲ್ನ ತೆಗಿಬೇಕು ಅಷ್ಟೇ. ನೋಡಿ ಈಗ ರೆಡಿ ಆಯಿತು. ಈಗ ಮೊದಲೇ ನಾವು ಎಣ್ಣೆ ಸವರಿ ಇಟ್ಕೊಂಡಿರ್ತೀವಲ್ವ ಅದರಲ್ಲಿ ಇದನ್ನು ಇಟ್ಕೊಳ್ಳೋದು. ಹಾಗೆ ಕೈಯಿಂದ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಆ ಆಕಾರಕ್ಕೆ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಕೇಕ್ ಟೀನೆಲ್ಲ ಅಥವಾ ಬ್ರೆಡ್ ಟೀನ್ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ಅದು ಕೂತ್ಕೋಬೇಕು. ನೋಡಿ ಈಗ ನಾನು ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನು ನಾವು 1-2 ಗಂಟೆ ಮತ್ತೆ ಅದನ್ನು ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ನೋಡಿ 2 ಗಂಟೆ ಆದಮೇಲೆ ಎಷ್ಟು ಚೆನ್ನಾಗಿ ಅದು ಉಬ್ಬಿ ಬಂದಿದೆ ಅಂತ. ಬಿಸಿಲಲ್ಲಾದರೆ ಬೇಗ ರೆಡಿ ಆಗುತ್ತೆ. ಸೊ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಬೆಚ್ಚಗೆ ನೀವು ಒಂದು ಇದರಲ್ಲಿ ಇಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಅದರ ಮೇಲೆ ಹಾಲಿನಲ್ಲಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ನಾವು ಹಾಲನ್ನ ಹಚ್ಕೋಬೇಕು. ಆಮೇಲೆ ಹಚ್ಚಬೇಕಾದ್ರೆ ತುಂಬ ಸ್ಲೋ ಆಗಿ ಹಚ್ಚಿ, ತುಂಬ ಅದರ ಮೇಲೆ ಒತ್ತೋಕ್ಕೆ ಹೋಗಬೇಡಿ. ಈಗ ಮೊದಲೇ 10 ನಿಮಿಷ 180 ಡಿಗ್ರಿಯಲ್ಲಿ ಓವನ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ಇದನ್ನು ಇಟ್ಬಿಟ್ಟು 180 ಡಿಗ್ರಿಯಲ್ಲಿ 35-40 ನಿಮಿಷ ಅದನ್ನು ಬೇಕ್ ಮಾಡ್ಕೋಬೇಕು. ಸೊ ನೋಡಿ ನಾನು 40 ನಿಮಿಷ ಆದಮೇಲೆ ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಸೊ ಈಗ ಇದರ ಮೇಲೆ ನಿಮ್ಮ ಮನೇಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ತುಪ್ಪ, ಎರಡೂ ಇರಲಿಲ್ಲ ಅಂದರೆ ಎಣ್ಣೆ ಕೂಡ ನೀವು ಅದರ ಮೇಲೆ ಹಚ್ಕೋಬೋದು. ನೋಡಿ ಈ ರೀತಿಯಾಗಿ ಅದರ ಮೇಲೆ ಎಲ್ಲ ಕಡೆಯೂ ನಾವು ಅದನ್ನು ಹಚ್ಚಬೇಕಾಗತ್ತೆ. ಸೊ ಅದರಿಂದ ಸಾಫ್ಟ್ ಆಗುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ ಅಂತ ಅಷ್ಟೇ. ಸೊ ನೋಡಿ ಎಲ್ಲ ಹಚ್ಕೊಂಡಿದ್ದೀನಿ ನಾನು. ಈಗ ಒಂದು ಬಟ್ಟೆನ ಅದರ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತದು ತಣ್ಣಗಾಗೋಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗಬೇಕು ಅಂತ ಏನಿಲ್ಲ. ಸೊ ನಾವು ಅನ್ಮೋಲ್ಡ್ ಮಾಡಿ ಅದು ಮುಟ್ಟೋಕ್ಕಾಗಬೇಕು, ಅಲ್ಲಿವರೆಗೂ ಅದು ಸ್ವಲ್ಪ ತಣ್ಣಗಾದರೆ ಸಾಕು. ಈಗ ನೋಡಿ ಒಂದು ಚಾಕುವಿನಿಂದ ಈ ರೀತಿ ಸುತ್ತಲೂ ನಾವು ಎಡ್ಜಸ್ನ ಅದರಿಂದ ಬಿಡಿಸ್ಕೋಬೇಕು. ಸೊ ನೋಡಿ ಈ ರೀತಿಯಾಗಿ ಬೇಗನೆ ಬಿಟ್ಕೊಳ್ಳುತ್ತೆ, ತುಂಬ ಹೊತ್ತೇನು ಬೇಕಾಗಲ್ಲ. ಸೊ ಈಗ ಒಂದು ತಟ್ಟೆ ಮೇಲೆ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಬೇಗನೆ ಅದು ಹೊರಗಡೆ ಬರುತ್ತೆ ಅಂತ. ನೋಡಿ ಎಷ್ಟು ಈಸಿಯಾಗಿ ಅದು ಹೊರಗಡೆ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾದ ಬ್ರೆಡ್ಡು ಮನೆಯಲ್ಲೇ ರೆಡಿಯಾಗಿದೆ ಅಂತ. ನೀವು ಇದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇ. ಪ್ರೊಸೀಜರ್ ಏನು ತುಂಬ ಇಲ್ಲ ಇದಕ್ಕೆ. ಮತ್ತು ಈಸಿಯಾಗಿ ಮನೆಯಲ್ಲೇ ಇದನ್ನು ನೀವು ರೆಡಿ ಮಾಡ್ಕೋಬೋದು. ನಾನೀಗ ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡಿ ಕಟ್ ಮಾಡೋದಕ್ಕೂ ಕೂಡ ತುಂಬ ಈಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮತ್ತು ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಇದು ಬಂದಿದೆ ಅಂತ, ಮೆತ್ತಗೆ ಹಗುರಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಟೂಟಿ ಫ್ರೂಟಿ ಬ್ರೆಡ್ನ ಹೇಗೆ ಮಾಡೋದು ಅಂತ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ರೆಸಿಪಿನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ವೀಕ್ಷಕರೇ, ನೀವು ಹೊರಗಡೆಯಿಂದ ಬ್ರೆಡ್ನ ತಂದು ತಿನ್ನೋದನ್ನೇ ಬಿಟ್ಬಿಡ್ತೀರ. ಅಷ್ಟು ಚೆನ್ನಾಗಿ ಮನೆಯಲ್ಲೇ ನೀವು ಬ್ರೆಡ್ನ ರೆಡಿ ಮಾಡ್ಕೋಬೋದು. ಮತ್ತು ಹೊರಗಡೆ ಮಾಡಿರೋ ಬ್ರೆಡ್ ಕೂಡ ಅಷ್ಟು ಹೈಜೀನಾಗಿ ಕೂಡ ಇರಲ್ಲ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.